53ನೇ ಪ್ರಶ್ನೆಯನ್ನ ಗಮನಿಸಿ. ಸಿಲಿಂಡರಿನ ಒಂದು ಬದಿಯಲ್ಲಿ ಶಂಕುವಿನ ಆಕೃತಿಯನ್ನು ಮತ್ತೊಂದು ಬದಿಯಲ್ಲಿ ಅರ್ಧಗೋಳವನ್ನು ಜೋಡಿಸಿ ಒಂದು ಘನಾಕೃತಿಯನ್ನ ಚಿತ್ರದಲ್ಲಿ ತೋರಿಸುವಂತೆ ನಿರ್ಮಿಸಲಾಗಿದೆ. ಈ ಎಲ್ಲಾ ಆಕೃತಿಗಳ ತ್ರಿಜ್ಯವು 7 ಸೆಂಟಿಮೀಟರ್ ಆಗಿದೆ. ಘನಾಕೃತಿಯ ಒಟ್ಟು ಉದ್ದ, ಸೊ ಟೋಟಲ್ ಹೈಟ್ ಅನ್ನ ಕೊಟ್ಟಿದ್ದಾರೆ ಅವರು, ಎಷ್ಟು 61 ಸೆಂಟಿಮೀಟರ್ ಆದರೆ, ಮತ್ತು ಸಿಲಿಂಡರಿನ ಒಟ್ಟು ಎತ್ತರ, ಕೇವಲ ಈ ಒಂದು ಸಿಲಿಂಡರಿನ ಎತ್ತರ 30 ಸೆಂಟಿಮೀಟರ್ ಇದ್ದು, ಪ್ರತಿ 100 ಸೆಂಟಿಮೀಟರ್ ಸ್ಕ್ವೇರ್ಗೆ ರೂಪಾಯಿ 10ರಂತೆ ಘನಾಕೃತಿಯ ಹೊರಭಾಗಕ್ಕೆ ಬಣ್ಣ ಹಚ್ಚಲು ತಗುಲುವ ವೆಚ್ಚವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಈ ಒಂದು ಘನಾಕೃತಿಯನ್ನ ನೀವು ಗಮನಿಸಿದ್ರೆ ಇಲ್ಲಿ ಯಾವ ಯಾವ ಆಕೃತಿಗಳನ್ನ ಒಳಗೊಂಡಿದೆ? ಸಿಲಿಂಡರ್ ಮತ್ತು ಕೋನ ಹಾಗೆ ಅರ್ಧ ಗೋಳ ಅಲ್ವಾ. ಸೊ ಇಲ್ಲಿ ಈ ಒಂದು ಪೂರ್ಣ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣಗಳು ಗೊತ್ತಾದ್ರೆ ನಮ್ಗೆ ಈ ಒಂದು ಘನಾಕೃತಿಗೆ ಈ ಹೊರಭಾಗಕ್ಕೆ ಬಣ್ಣ ಹಚ್ಚಲು ತಗುಲುವ ವೆಚ್ಚವನ್ನ ಹೇಳ್ಬೋದು. ಮೊದಲನೇದಾಗಿ ಏನ್ ಮಾಡ್ಬೇಕು ನಾವು? ಇವುಗಳ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನ ಹೇಳ್ಬೇಕು. ಹಾಗಾದ್ರೆ ಇಲ್ಲಿ ಈ ಒಂದು ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಏನಂತ ಹೇಳ್ಬೋದು? ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಗಳನ್ನ ಕೂಡಿದಾಗ ನಮ್ಗೆ ಏನ್ ಸಿಗತ್ತೆ? ಈ ಒಂದು ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಗತ್ತೆ. ಹಾಗಾದ್ರೆ ಇಲ್ಲಿ ನೋಡಿ, ನಮಗೆ ಈ ಶಂಕುವನ್ನ ಅಬ್ಸರ್ವ್ ಮಾಡಿ. ಸೊ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನ್ ಹೇಳತ್ತೆ? ಪೈ ಆರ್ ಎಲ್. ಸೊ ಇಲ್ಲಿ ಆರ್ ನಮ್ಗೆ ಗೊತ್ತಿದೆ, ಇದರ ಒಂದು ರೇಡಿಯಸ್ ಗೊತ್ತಿದೆ, ಬಟ್ ನಮ್ಗೆ ಇಲ್ಲಿ ಎಲ್, ಈ ಒಂದು ಶಂಕುವಿನ ಓರೆ ಎತ್ತರ ಗೊತ್ತಿಲ್ಲ. ಹಾಗಾದ್ರೆ ನಾವಿಲ್ಲಿ ಈ ಒಂದು ರೇಡಿಯಸ್ ಮತ್ತು ಇದರ ಎತ್ತರದ ಸಹಾಯದಿಂದ ಏನ್ ಮಾಡ್ಬೋದು? ಪೈಥಾಗೋರಸ್ ಥಿಯರಂ. ಸೊ ಏನ್ ಮಾಡ್ಬೋದು? ಪೈಥಾಗೋರಸ್ ಪ್ರಮೇಯದ ಸಹಾಯದಿಂದ ಏನ್ ಮಾಡ್ಬೋದು ನಾವು? ಈ ಒಂದು ಶಂಕುವಿನ ಓರೆ ಎತ್ತರವನ್ನ ಕಂಡು ಹಿಡಿಯಬಹುದು. ಹಾಗಾದ್ರೆ ಇಲ್ಲಿ ಶಂಕುವಿನ ಓರೆ ಎತ್ತರವನ್ನ ನೋಡೋಣ. ದತ್ತಾಂಶದ ಪ್ರಕಾರ ಘನಾಕೃತಿಯ ಒಟ್ಟು ಎತ್ತರ ಎಷ್ಟಿದೆ? ಘನಾಕೃತಿಯ ಒಟ್ಟು ಎತ್ತರ ಘನಾಕೃತಿಯ ಒಟ್ಟು ಎತ್ತರ. ಸೊ ಒಟ್ಟು ಎತ್ತರವನ್ನ ಎಚ್, ಕ್ಯಾಪಿಟಲ್ ಎಚ್ ಇಂದ ಸೂಚಿಸೋಣ. ಸೊ ಇದೆಷ್ಟಿದೆ? 61 ಸೆಂಟಿಮೀಟರ್ ಇದೆ ಅಲ್ವಾ. ಸೊ 61 ಸೆಂಟಿಮೀಟರ್. ಸೊ ಇಲ್ಲಿ ಸಿಲಿಂಡರಿನ ಎತ್ತರ, ಸಿಲಿಂಡರ್ನ ಎತ್ತರ, ಸಿಲಿಂಡರ್ನ ಎತ್ತರ. ಸೊ ಇದನ್ನ ಎಚ್ ಅಂತ ತಗೊಂಡ್ರೆ ಸಿಲಿಂಡರ್ನ ಎತ್ತರ ಎಷ್ಟಿದೆ? 30 ಸೆಂಟಿಮೀಟರ್ ಇದೆ. ಮತ್ತು ಇದರ ಈ ಸಿಲಿಂಡರಿನ ತ್ರಿಜ್ಯ ಆರ್ ಎಷ್ಟಿದೆ? 7 ಸೆಂಟಿಮೀಟರ್ ಇದೆ. ಅದೇ ರೀತಿ ಅರ್ಧಗೋಳದ ಎತ್ತರ ಏನಾಗುತ್ತೆ? ಅದರ ತ್ರಿಜ್ಯಕ್ಕೆ ಸಮನಾಗಿರುತ್ತೆ ಅಲ್ವಾ. ಸೊ ಅರ್ಧಗೋಳದ ಎತ್ತರ ಅಂದ್ರೆ ಏನಾಯ್ತು? ಅದರ ತ್ರಿಜ್ಯ ಅಂತ ಹೇಳ್ಬೋದು ನಾವು. ಇಲ್ಲಿ ಅರ್ಧಗೋಳದ ಎತ್ತರ, ಅರ್ಧಗೋಳದ ಎತ್ತರ ಏನಾಗ್ತಾ ಇದೆ? ಅದರ ತ್ರಿಜ್ಯಕ್ಕೆ ಸಮನಾಗಿರುತ್ತೆ, ಸಮ. ಹಾಗಾಗಿ ನಾವೇನ್ ಹೇಳ್ಬೋದು? ಇಲ್ಲಿ ತ್ರಿಜ್ಯ ಆರ್ ಈಸ್ ಈಕ್ವಲ್ ಟು ಏನ್ ಹೇಳ್ಬೋದು? ಈ ಒಂದು ತ್ರಿಜ್ಯ, ಇದರ ಎತ್ತರ ಏನಂತ ಹೇಳ್ಬೋದು? ಅರ್ಧಗೋಳದ ಎತ್ತರ ಅಂದ್ರೆ ಏನಾಯ್ತು? ಇದರ ತ್ರಿಜ್ಯಕ್ಕೆ ಸಮ. ಸೊ ಇದೆಷ್ಟಾಯ್ತು? 7 ಸೆಂಟಿಮೀಟರ್ ಆಯ್ತು. ಹಾಗಾದ್ರೆ ಇಲ್ಲಿ ಶಂಕುವಿನ ಎತ್ತರ, ಸೊ ಶಂಕುವಿನ ಎತ್ತರ ಏನಾಗತ್ತೆ? ಶಂಕುವಿನ ಎತ್ತರ, ಸೊ ಇದನ್ನ H1 ಅಂತ ತಗೊಂಡ್ರೆ, ಸೊ ಇದೇನಾಗತ್ತೆ? H1 ಬರೋಬ್ಬರಿ ಒಟ್ಟು ಎತ್ತರ, ಈ ಘನಾಕೃತಿಯ ಒಟ್ಟು ಎತ್ತರ ಮೈನಸ್ ಏನಾಗತ್ತೆ? ಈ ಒಂದು ಅರ್ಧಗೋಳದ ಎತ್ತರ ಅಂದ್ರೆ ಏನು? ತ್ರಿಜ್ಯಕ್ಕೆ ಸಮನಾಗಿದೆ. ಅರ್ಧಗೋಳದ ಎತ್ತರ ಮೈನಸ್ ಏನ್ ಮಾಡ್ಬೇಕು? ಸಿಲಿಂಡರಿನ ಎತ್ತರ. ಸೊ ಇಲ್ಲಿ ಅರ್ಧಗೋಳದ ಎತ್ತರ ಮತ್ತು ಈ ಸಿಲಿಂಡರಿನ ಎತ್ತರವನ್ನ ಕಳೆದಾಗ ನಮ್ಗೇನ್ ಸಿಗತ್ತೆ? ಈ ಒಂದು ಕೋನದ ಎತ್ತರ ಸಿಗತ್ತೆ. ಸೊ ಈ ಕೋನದ ಎತ್ತರ ಸಿಗ್ಬೇಕಾದ್ರೆ ಏನ್ ಮಾಡ್ಬೇಕು? ಈ ಒಟ್ಟು ಎತ್ತರದಲ್ಲಿ ಸಿಲಿಂಡರ್ನ ಎತ್ತರ ಮತ್ತು ಅರ್ಧಗೋಳದ ಎತ್ತರವನ್ನ ಕಳೆದಾಗ ನಮ್ಗೆ ಏನ್ ಸಿಗತ್ತೆ? ಈ ಕೋನದ ಶಂಕುವಿನ ಎತ್ತರ ಸಿಗತ್ತೆ. ಹಾಗಾದ್ರೆ ಇಲ್ಲಿ ಇದನ್ನ ಏನ್ ಬರಿಬಹುದು? ಎಚ್ ಎಷ್ಟಿದೆ? 30 ಸೆಂಟಿಮೀಟರ್ ಮೈನಸ್ ಎಷ್ಟಿದೆ? ಸಾರಿ, ಎಚ್ ಅಂದ್ರೆ 61 ಸೆಂಟಿಮೀಟರ್ ಮೈನಸ್ ಆರ್ ಎಷ್ಟಿದೆ? 7 ಸೆಂಟಿಮೀಟರ್ ಮೈನಸ್ ಸಿಲಿಂಡರಿನ ಎತ್ತರ 30 ಸೆಂಟಿಮೀಟರ್. ಸೊ ಇದೇನಾಗತ್ತೆ?
24 ಸೆಂಟಿಮೀಟರ್ ಆಗತ್ತೆ. ಸೊ ಇದೇನಾಯ್ತು, ಈ ಒಂದು ಶಂಕುವಿನ ಎತ್ತರ ಆಯ್ತು. ಸೊ ಇದೇನಾಯ್ತು, H1 ಆಯ್ತು. ಈಗ ನಾವೇನ್ ಮಾಡೋಣ, ಶಂಕುವಿನ ಓರೆ ಎತ್ತರವನ್ನ ಕಂಡು ಹಿಡಿಯೋಣ. ಸೊ ಶಂಕುವಿನ ಓರೆ ಎತ್ತರ, ಶಂಕುವಿನ ಓರೆ ಎತ್ತರ. ಸೊ ಇಲ್ಲಿ ಶಂಕುವಿನ ಓರೆ ಎತ್ತರ ಏನಿದೆ, ಎಲ್ ಇದೆ ಅಲ್ವಾ. ಸೊ ಇಲ್ಲಿ ಇದರ ಪೈಥಾಗೋರಸ್ನ ಪ್ರಮೇಯವನ್ನ ಬಳಸಿ ಏನ್ ಮಾಡೋಣ, ನಾವು ಶಂಕುವಿನ ಓರೆ ಎತ್ತರವನ್ನ ಕಂಡುಹಿಡಿಯೋಣ. ಸೊ ಇಲ್ಲಿ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಸೊ ಎಲ್ ಬರಬರಿ ಏನಾಗತ್ತೆ, ಸ್ಕ್ವೇರ್ ರೂಟ್ ಆಫ್ ಎಲ್ H ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಆಗತ್ತೆ. ಸೊ ಇಲ್ಲಿ ಎಲ್ ಬರಬರಿ ಏನಾಗತ್ತೆ, ಎಚ್. ಸೊ ಇದೇನಾಗಿದೆ, 24 ಅಲ್ವಾ. ಶಂಕುವಿನ ಎತ್ತರ 24 ಸ್ಕ್ವೇರ್ ಅಧಿಕ್ ಆರ್ ಅಂದ್ರೆ ಎಷ್ಟಿದೆ, 7 ಸ್ಕ್ವೇರ್. ಸೊ ವರ್ಗಮೂಲ. ಸೊ ಎಲ್ ಬರಬರಿ ಎಷ್ಟಾಗತ್ತೆ, 24 ಗುಣಿಸು 24 ಎಷ್ಟು ಬರುತ್ತೆ, 576 ಅಧಿಕ್ 49. ಸೊ ವರ್ಗಮೂಲ ಎಷ್ಟು ಬಂತು. ಸೊ ಎಲ್ ಬರಬರಿ ಎಷ್ಟು ಬರುತ್ತೆ, ಅದು 625, ವರ್ಗಮೂಲ 625. ಸೊ ಎಲ್ ಬರಬರಿ ಎಷ್ಟಾಗತ್ತೆ, 25 ಸೆಂಟಿಮೀಟರ್ ಆಯ್ತು. ಹಾಗಾದ್ರೆ ಇಲ್ಲಿ ನಮ್ಗೆ ಶಂಕುವಿನ ಓರೆ ಎತ್ತರ ಕೂಡ ಗೊತ್ತಾಯ್ತು, ಎಷ್ಟು, 25 ಸೆಂಟಿಮೀಟರ್. ಸೊ ನಾವೇನ್ ಮಾಡ್ಬೋದು, ಇಲ್ಲಿ ಈ ಒಂದು ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಬಹುದು. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಮತ್ತು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣಗಳ ಮೊತ್ತಕ್ಕೆ ಈ ಒಂದು ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ, ಸಮನಾಗಿರುತ್ತೆ. ಹಾಗಾದ್ರೆ ಇಲ್ಲಿ ಮೊದಲನೇದಾಗಿ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಬರಬರಿ ಏನ್ ಹೇಳುತ್ತೆ, 2πRh ಅಲ್ವಾ. ಸೊ ಇದೇನಾಗತ್ತೆ, 2 ಗುಣಿಸು 22/7 ಗುಣಿಸು ಇಲ್ಲಿ ಆರ್ ಎಷ್ಟಿದೆ, 7 ಗುಣಿಸು ಈ ಸಿಲಿಂಡರಿನ ಎತ್ತರ ಎಷ್ಟಿದೆ, 30. ಸೊ 7 1 7, 7 1 7. ಸೊ ಇದೇನಾಗುತ್ತೆ, 22 2 44 ಗುಣಿಸು 30. ಸೊ ಇದೇನಾಗುತ್ತೆ, ಗುಣಿಸಿದಾಗ 1320 ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ. ಸೊ ಇದೇನಾಯ್ತು, ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ. ಸೊ ಈಗ ಏನ್ ಮಾಡೋಣ, ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸೊ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸೊ ಇದೇನಾಗತ್ತೆ, ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ 2πr ಸ್ಕ್ವೇರ್. ಸೊ ಇಲ್ಲಿ 2 ಗುಣಿಸು 22/7 ಗುಣಿಸು ಆರ್ ಅಲ್ವಾ. ಸೊ ಇದರ ತ್ರಿಜ್ಯ 7 ಗುಣಿಸು 7, 7 1 7, 7 1 7. ಸೊ ಇದೇನಾಗತ್ತೆ, 44 ಗುಣಿಸು 7. ಸೊ ಇದನ್ನ ಗುಣಿಸಿದಾಗ 7 4 28, 28 30, 308 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಸೊ ಇದೇನಾಯ್ತು, ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸೊ ಅದೇ ರೀತಿ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ನೋಡೋಣ. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸೊ ಇದೇನ್ ಬರುತ್ತೆ, ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ πRL ಅಲ್ವಾ. ಸೊ ಇದೇನಾಗತ್ತೆ, 22/7 ಗುಣಿಸು ಆರ್ ಅಂದ್ರೆ 7 ಗುಣಿಸು 25 ಬರುತ್ತೆ. ಸೊ ಇದೇನಾಗುತ್ತೆ, 7 1 7, 7 1 7. ಸೊ 22 ಗುಣಿಸು 25. ಸೊ ಇದನ್ನ ಗುಣಿಸಿದಾಗ ಎಷ್ಟು ಬರುತ್ತೆ, 550 ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ. ಸೊ ಇದೇನಾಯ್ತು, ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗತ್ತೆ. ನಮ್ಗಿಲ್ಲಿ ಈ ಒಂದು ಘನಾಕೃತಿಯ ಒಟ್ಟು ವಿಸ್ತೀರ್ಣ, ಘನಾಕೃತಿಯ ಒಟ್ಟು ವಿಸ್ತೀರ್ಣ, ಘನಾಕೃತಿಯ ಒಟ್ಟು ವಿಸ್ತೀರ್ಣ ಬರಬರಿ ಏನು, ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಧಿಕ್ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. 1320. ಸೊ ಇವುಗಳನ್ನ ಕೂಡಿದಾಗ
2178 ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ. ಸೊ ಇದೇನಾಯ್ತು, ಈ ಒಂದು ಘನಾಕೃತಿಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಬಂತು. ಹಾಗಾದ್ರೆ ನಮ್ಗೆ ಇಲ್ಲಿ ಈ ಒಂದು ಘನಾಕೃತಿಗೆ ಬಣ್ಣ ಹಚ್ಚಲು ತಗುಲುವ ವೆಚ್ಚವನ್ನ ಹೇಳ್ಬೇಕಲ್ವಾ. ಸೊ ಇಲ್ಲಿ ಈ ಒಂದು ಘನಾಕೃತಿಗೆ ಬಣ್ಣ ಹಚ್ಚಲು ಬಣ್ಣ ಹಚ್ಚಲು ತಗೊಳ್ಳುವ ವೆಚ್ಚ. ಸೊ ಇಲ್ಲಿ ಏನ್ ಹೇಳ್ತಾ ಇದೆ, ಬಣ್ಣ ಹಚ್ಚುವ ವೆಚ್ಚ ಪ್ರತಿ ಬಣ್ಣ ಹಚ್ಚುವ ವೆಚ್ಚ. ಸೊ ಪ್ರತಿ 100 ಸೆಂಟಿಮೀಟರ್ ಸ್ಕ್ವೇರಿಗೆ ಎಷ್ಟು ಹೇಳ್ತಾ ಇದಾರೆ ಅವರು, ಪ್ರತಿ 100 ಸೆಂಟಿಮೀಟರ್ ಸ್ಕ್ವೇರಿಗೆ 10 ರೂಪಾಯಿ ತಗಲತ್ತೆ. ಹಾಗಾದ್ರೆ ಇಲ್ಲಿ ಈ ಒಂದು ಒಟ್ಟು ಮೇಲ್ಮೈ ವಿಸ್ತೀರ್ಣ 2000, ಒಟ್ಟು ಮೇಲ್ಮೈ ವಿಸ್ತೀರ್ಣ 2178 ಸೆಂಟಿಮೀಟರ್ ಸ್ಕ್ವೇರ್ಗೆ ತಗುಲುವ ವೆಚ್ಚ. ಸೊ ತಗುಲುವ ವೆಚ್ಚ ಎಷ್ಟಾಗತ್ತೆ, 2178 ಭಾಗಿಲೆ ಎಷ್ಟಿದೆ, ಪ್ರತಿ 100 ಸೆಂಟಿಮೀಟರ್ ಸ್ಕ್ವೇರಿಗೆ ತಗುಲುವ ವೆಚ್ಚ ಎಷ್ಟು ಹೇಳ್ತಾ ಇದಾರೆ, 10. ಸೊ ಭಾಗಿಲೆ 100 ಗುಣಿಸು 10. ಸೊ ಇದನ್ನ 0 ಕ್ಯಾನ್ಸಲ್ ಆಗತ್ತೆ. ಸೊ 2178 ಭಾಗಿಲೆ 10. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ 217.80 ರೂಪಾಯಿಗಳು. ಸೊ ಇದೇನಾಗುತ್ತೆ, ಈ ಒಂದು ಘನಾಕೃತಿಯ ಹೊರಭಾಗಕ್ಕೆ ಬಣ್ಣ ಹಚ್ಚಲು ತಗುಲುವ ವೆಚ್ಚ ಎಷ್ಟು, 217.80 ರೂಪಾಯಿ ಆಗಿದೆ.